ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿ ಸಂಬಂಧ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಇದೇ ಮಾರ್ಚ್ 7ರಂದು ಮಂಡಿಸಲಿದ್ದು, ಬಹುಶಃ ಅಂದು ಓಪಿಎಸ್ ಪಿಂಚಣಿ ಜಾರಿಯಾಗುವ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಸರ್ಕಾರಿ ನೌಕರರು. ಮತ್ತು ಬಹುದಿನಗಳಿಂದ ಈ ಬೇಡಿಕೆಗಾಗಿ ನೌಕರರು ಕಾದಿದ್ದರು ಮತ್ತು ಅನೇಕ ಹೋರಾಟ ಜೊತೆಗೆ ಮನವಿಯನ್ನು ಸಲ್ಲಿಸಿದರು. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಹೌದು, ಹಳೆಯ ಪಿಂಚಣಿ ಯೋಜನೆ ಮರು ಜಾರಿಗೆ ಕರ್ನಾಟಕ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಈ ಕುರಿತು ರಚಿಸಿದ ಅಧ್ಯಯನ ಸಮಿತಿ 15 ದಿನಗಳಲ್ಲಿ ಅಂತಿಮ ವರದಿ ಸಲ್ಲಿಸಿದೆ. ಸಮಿತಿ ವರದಿ ಓಪಿಎಸ್ ಜಾರಿಗೆ ಪೂರಕ ಶಿಫಾರಸು ಮಾಡುವ ಸಾಧ್ಯತೆ ಹೆಚ್ಚಾಗಿದ್ದು, ರಾಜ್ಯ ಸರ್ಕಾರ ಅನುಮೋದನೆ ನೀಡಿದರೆ 2.5 ಲಕ್ಷ ಸರ್ಕಾರಿ ನೌಕರರ ಹೋರಾಟಕ್ಕೆ ಗೆಲುವು ಸಿಗಲಿದೆ. ಹೌದು, ಇನ್ನು ಓಪಿಎಸ್ ಮರು ಜಾರಿಯಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಾಭವೇನು? ನಿವೃತ್ತಿಯ ವೇಳೆ ಕೊನೆಯ ಸಂಬಳದ 50% ಪಿಂಚಣಿ ರೂಪದಲ್ಲಿ ಪಡೆಯುತ್ತಾರೆ. ತುಟ್ಟಿಭತ್ಯೆ ಅಥವಾ ಕೊನೆಯ 10 ತಿಂಗಳ ಸರಾಸರಿ ಸಂಬಳದ ಆಯ್ಕೆಯಿರುತ್ತದೆ. ಪಿಂಚಣಿಗೆ ನೌಕರರಿಂದ ಯಾವುದೇ ನೇರ ಕೊಡುಗೆ ಅಗತ್ಯವಿಲ್ಲ. ನಿವೃತ್ತಿ ಬಳಿಕ ನೌಕರರ ನಿಧನವಾದರೂ ಅವರ ಕುಟುಂಬಕ್ಕೆ ನಿರಂತರ ಪಿಂಚಣಿ ದೊರೆಯಲಿದೆ. ನೌಕರರು ಸೇವೆಯಿಂದ ನಿವೃತ್ತಿಯಾದ ಮೇಲೆ ಸ್ಥಿರ ಆದಾಯದ ಭರವಸೆ ಸಿಗಲಿದೆ. ಇನ್ನು ಓಪಿಎಸ್ ಯಾರಿಗೆ ಅನ್ವಯವಾಗಲಿದೆ? 2006ರ ಏಪ್ರಿಲ್ 1ರ ನಂತರ ನೇಮಕಗೊಂಡ ಎಲ್ಲ ನೌಕರರು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಬಂದಿದ್ದರು. ಆದರೆ ಈಗಾಗಲೇ 13,500 ನೌಕರರನ್ನು ಓಪಿಎಸ್ ವ್ಯಾಪ್ತಿಗೆ ಸೇರಿಸಲು ರಾಜ್ಯ ಸರ್ಕಾರ ಆದೇಶಿಸಿದೆ. ಉಳಿದ ನೌಕರರು ಇದರಲ್ಲಿ ಸೇರಬಹುದು ಎಂದು ಸಮಿತಿ ಶಿಫಾರಸನ್ನು ಮಾಡಲಿದೆ. ಓಪಿಎಸ್ ಮರು ಜಾರಿಗೊಳಿಸಿರುವ ರಾಜ್ಯಗಳಾದ ರಾಜಸ್ಥಾನ್, ಪಂಜಾಬ್, ಹಿಮಾಚಲ ಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಸರ್ಕಾರಿ ನೌಕರರು ಹೆಚ್ಚುವರಿ ಲಾಭ ಅನುಭವಿಸುತ್ತಿದ್ದಾರೆ. ಈ ರಾಜ್ಯಗಳು ಓಪಿಎಸ್ ಜಾರಿಗೆ ಮುನ್ನ ಡಿಪಿ ಆನಂದ್ ಸಮಿತಿ ಹಣಕಾಸು ಮತ್ತು ನೀತಿ ಚರ್ಚೆಗಳನ್ನು ನಡೆಸಿ ಅನುಕೂಲಗಳನ್ನು ಪರಿಶೀಲಿಸಿದ್ದವು. ಕರ್ನಾಟಕವು ಕೂಡ ಇದೇ ಮಾರ್ಗವನ್ನು ಅನುಸರಿಸುವ ಸಾಧ್ಯತೆಗಳಿವೆ. ಇನ್ನು ಸರ್ಕಾರದ ನಿಲುವು ಮತ್ತು ಮುಂದಿನ ಹಂತಗಳೇನು ನೋಡುವುದಾದರೆ, ಸಮಿತಿಯ ಅಂತಿಮ ವರದಿ 15 ದಿನಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಹಣಕಾಸಿನ ಲೆಕ್ಕಾಚಾರ, ಸರ್ಕಾರದ ಆರ್ಥಿಕ ಸ್ಥಿತಿ ಪರಿಶೀಲನೆ, ಓಪಿಎಸ್ ಜಾರಿಗೆ ಸಾಧ್ಯತೆ, ಸರ್ಕಾರದ ಅನುಮೋದನೆಯಿಂದ ಅಧಿಸೂಚನೆ ನಿರೀಕ್ಷಣೆ, ಓಪಿಎಸ್ ಪರ ನೌಕರರ ಒತ್ತಾಯ ಮತ್ತು ಹೋರಾಟ ಮುಂದುವರಿಯುವ ನಿರೀಕ್ಷಣೆಯನ್ನು ಇಟ್ಟುಕೊಳ್ಳಲಾಗಿದೆ. ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸುವ ಸಾಧ್ಯತೆ ಬಲಗೊಂಡಿದ್ದು, ಅಧ್ಯಯನ ಸಮಿತಿ ವರದಿ ನೀಡಿದ ನಂತರ ಸರ್ಕಾರದ ಅಂತಿಮ ನಿರ್ಧಾರವಾಗಲಿದೆ. ಈ ನಿರ್ಧಾರ ರಾಜ್ಯದ ಸಾವಿರಾರು ಸರ್ಕಾರಿ ನೌಕರರ ಭವಿಷ್ಯ ನಿರ್ಧರಿಸುವ ಮಹತ್ವದ ಘಟ್ಟವಾಗಿದ್ದು, ಸರ್ಕಾರದ ಅಂತಿಮ ನಿರ್ಧಾರಕ್ಕೆ ಎಲ್ಲರ ಗಮನ ನೆಟ್ಟಿದೆ. ಈ ಹೊಸ ನಿಯಮಗಳ ಅನುಷ್ಠಾನ 2025ರಲ್ಲಿ ಆರಂಭವಾಗಲಿದ್ದು, ರಾಜ್ಯದ ಜನತೆಗೆ, ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಎಂದು ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಅಂತಿಮ ವರದಿ ಇನ್ನೇನು ಶೀಘ್ರದಲ್ಲೇ ಸಿದ್ದರಾಮಯ್ಯ ಕೈ ಸೇರಲಿದ್ದು, ಬಜೆಟ್ ಅಥವಾ ಬಜೆಟ್ ಮಂಡನೆ ನಂತರವಾದರೂ ಸಿಎಂ ಈ ಹಳೆ ಪಿಂಚಣಿ ಬಗ್ಗೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಏಕೆಂದರೆ ರಾಜ್ಯ ನೌಕರರು ಮತ್ತು ನೌಕರರ ಸಂಘಟನೆ ಈಗಾಗಲೇ ಹಳೆ ಪಿಂಚಣಿ ಜಾರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಅಂತಿಮ ವರದಿ ಸಿಎಂ ಕೈ ಸೇರಿದ ನಂತರವೂ ಈ ಬಗ್ಗೆ ಯಾವುದೇ ನಿರ್ಧಾರವಾಗಲಿ ತೆಗೆದುಕೊಂಡಿಲ್ಲವಾದರೆ ನೌಕರರ ಹೋರಾಟದ ಬಿಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟಲಿದೆ. ಯಾವುದಕ್ಕೂ ರಾಜ್ಯ ಸರ್ಕಾರಿ ನೌಕರರು ಹಳೆ ಪಿಂಚಣಿಗೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.